14 ರಾಜ್ಯ ಸರ್ಕಾರಗಳು ರಾಜ್ಯದಲ್ಲಿ ರಜೆಯನ್ನ ಘೋಷಣೆ ಮಾಡಿದ್ರೆ ನಮ್ಮ ಸರ್ಕಾರ ಮಾತ್ರ ಇವತ್ತಿಗೂ ಕೂಡ 22ನೇ ತಾರೀಕಿಗೆ ರಜೆಯನ್ನ ಘೋಷಣೆ ಮಾಡಿಲ್ಲ. ನಾನು ನಿಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡುವಂತದ್ದು, ಅಯೋಧ್ಯೆ ರಾಮ ಮಂದಿರದ ನಿರ್ಮಾಣ, ಅಲ್ಲಿನ ಪ್ರಾಣ ಪ್ರತಿಷ್ಠಾಪನೆ ಅದ್ಯಾವುದೋ ಒಂದು ಪಾರ್ಟಿಯ ಪ್ರೋಗ್ರಾಮ್ ಅಲ್ಲ, ಅಥವಾ ಯಾವುದೋ 4 ಜನಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಖಾಸಗಿ ಕಾರ್ಯಕ್ರಮ ಅಲ್ಲ. ಅದು ಸಮಸ್ತ ಭರತ ಖಂಡದ, ಸಮಸ್ತ ಭಾರತ ದೇಶದ ಈ ಸಂಸ್ಕೃತಿಯ ಕಾರ್ಯಕ್ರಮ. ಅದರಲ್ಲಿ ವಿಶೇಷವಾಗಿ ಕನ್ನಡಿಗರದ್ದು ಒಂದು ಅಪಾರವಾದಂತಹ ಒಂದು ರೋಲ್ ಇದೆ. ಮಂದಿರ ನಿರ್ಮಾಣದ ಪ್ರಕ್ರಿಯೆಯಿಂದ ಹಿಡಿದು ಶಿಲ್ಪಿ, ಅದನ್ನ ಮೂರ್ತಿಯನ್ನು ಕೆತ್ತಿರುವಂತಹ ಶಿಲ್ಪಿಯವರೆಗೆ, ರಾಮನ ಕೃಷ್ಣಶಿಲೆಯ ಒಂದು ಕಲ್ಲಿಂದ ಹಿಡಿದು ಇವತ್ತಿನ ಪೂಜೆಯನ್ನು ನಡೆಸ್ತಾ ಇರುವಂತಹ ಸಂತರವರೆಗೆ ಕರ್ನಾಟಕದಿಂದ ಹೋಗಿರುವಂಥದ್ದು. ಹನುಮನ ನಾಡಿದು ಕರ್ನಾಟಕ. ರಸ್ತೆ ರಸ್ತೆಯಲ್ಲಿ ಜನ ಅವತ್ತು ಸ್ವಯಂ ಪ್ರೇರಣೆಯಿಂದ ಪಾನಕ, ಕೋಸಂಬರಿ, ಪ್ರಸಾದ ವಿತರಣೆ, ದೇವಸ್ಥಾನಗಳಲ್ಲಿ ಪೂಜೆ, ಇಡೀ ರಾಜ್ಯ ಅವತ್ತು ಸಂಭ್ರಮಾಚರಣೆ ಮಾಡ್ಲಿಕ್ಕೆ ಬರ್ಬೇಕಾದ್ರೆ ರಜೆ ಕೊಡದೆ ಕಂಪಲ್ಸರಿಯಾಗಿ ಆಫೀಸಿಗೆ ಬನ್ನಿ, ಸ್ಕೂಲ್ಗಳನ್ನ ನಡೆಸಿ ಅಂತ ಹೇಳಿ ವಿಕೃತ ಭಾವದಿಂದ ಈ ಕಾರ್ಯಕ್ರಮಕ್ಕೆ ಅಡ್ಡಿ ಮಾಡ್ತಾ ಇರುವಂತದ್ದು ಇದು ಆಕ್ಷೇಪಾರ್ಹ. ನಾನು ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಮಾಡ್ತಾ ಇದ್ದೀನಿ, ನಮ್ಮ ಕಚೇರಿಗೆ ನೂರಾರು ಸ್ಕೂಲ್ಗಳಿಂದ ಮನವಿ ಬಂದಿದೆ, ಅವತ್ತು ರಜಾ ಕೊಡಿಸಿ ಅಂತ. ತಂದೆ ತಾಯಿಗಳು ಫೋನ್ ಮಾಡ್ತಾ ಇದ್ದಾರೆ, ಯಾವ್ಯಾವ್ದಕ್ಕೋ ರಜಾ ಕೊಡ್ತಾರೆ ಸರ್ಕಾರದವರು, ರಾಮನ ಪ್ರತಿಷ್ಠಾಪನೆ ದಿವಸ ರಜಾ ಕೊಡ್ತಾ ಇಲ್ವಲ್ಲ. ಚಿಕ್ಕ ಚಿಕ್ಕ ಮಕ್ಕಳನ್ನ ಮನೇಲಿ ರಾಮನ ತೋರಿಸ್ಬೇಕು, ರಾಮನ ಕಾರ್ಯಕ್ರಮ ತೋರಿಸ್ಬೇಕು ಅನ್ನುವಂಥದ್ದನ್ನ ಮನೇಲಿ ತಂದೆ ತಾಯಿಗಳಿಗೆ ಆಸೆ ಇದೆ. ತಾತ ಅಜ್ಜಿ ಜೊತೆಗೆ ರಾಮನ ಭಜನೆ ಮಾಡಬೇಕು, ರಾಮನ ನೋಡ್ಬೇಕು ಅನ್ನುವಂತಹ ಒಂದು ಆಸೆಯಿಂದ ತಂದೆ ತಾಯಿಗಳು ಆಫೀಸಿಗೆ ಫೋನ್ ಮಾಡಿ ಇವತ್ತು ರಜೆ ಕೊಡಿಸಿ ಅಂತ ಕೇಳ್ತಾ ಇದ್ದಾರೆ. ಎಷ್ಟೋ ಸರ್ಕಾರಿ ಅಧಿಕಾರಿಗಳು ಖಾಸಗಿಯಾಗಿ ಸಿಕ್ಕಿದಾಗ, ಸರ್ ಏನಾದ್ರೂ ಮಾಡಿ ಸರ್ಕಾರದಿಂದ ರಜಾ ಕೊಡಿಸಿ ಸರ್, ನಾವು ಕೂಡ ಅವತ್ತು ಕಣ್ತುಂಬಿಕೊಳ್ಬೇಕು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನ ಅಂತ ಕೇಳ್ತಾ ಇದ್ದಾರೆ. ರಾಮನ ವಿರೋಧಿಯಂತೆ ಇವತ್ತು ರಾಜ್ಯ ಸರ್ಕಾರ ವರ್ತಿಸ್ತಾ ಇದೆ, ರಾಮನ ದ್ವೇಷಿಯಂತೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ವರ್ತಿಸ್ತಾ ಇದ್ದಾರೆ. ನಾನು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಎಲ್ಲ ಅಧಿಕಾರಿಗಳಿಗೆ ನಾನು ಮಾಡುವಂತಹ ಮನವಿ ಅಂತಂದ್ರೆ, 22ನೇ ತಾರೀಕು ದೇಶದ 14 ರಾಜ್ಯಗಳು ಘೋಷಣೆ ಮಾಡಿದೆ ರಜೆಗಳು. ಕೇಂದ್ರ ಸರ್ಕಾರ ಅರ್ಧ ದಿನ ರಜೆ ಘೋಷಣೆ ಮಾಡಿದೆ, RBI ರಜೆ ಘೋಷಣೆ ಮಾಡಿದೆ, ಹಲವಾರು ಬ್ಯಾಂಕ್ಗಳ ಅವತ್ತು ರಜೆ ಘೋಷಣೆ ಮಾಡಿದ್ದಾರೆ, ಎಷ್ಟೋ ಶಾಲೆಗಳು ಸ್ವಯಂ ಪ್ರೇರಣೆಯಿಂದ ರಜೆ ಘೋಷಣೆ ಮಾಡ್ತಾ ಇದ್ದಾರೆ. ಆದ್ರೆ ಅವತ್ತು ರಾಜ್ಯ ಸರ್ಕಾರದವರು ನಾವು ರಜೆ ಕೊಡಲ್ಲ ಅಂತ ಹೇಳಿ ಒಂದು ವಿಕೃತಿಯನ್ನ ಸೃಷ್ಟಿ ಮಾಡಿ ರಾಮನ ವಿರೋಧಿಯಂತೆ ನೀವು ಇವತ್ತು ಹೊರಗಡೆ ಬರ್ತಾ ಇದ್ದೀರಿ. ಕರ್ನಾಟಕದ ಜನ ಜನವರಿ 22ನೇ ತಾರೀಕು ಇಡೀ ದೇಶ ರಾಮನ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಸಂಭ್ರಮಾಚರಣೆಯಲ್ಲಿದ್ದಾಗ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಸರ್ಕಾರ ಇದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ ಅನ್ನುವಂಥದ್ದನ್ನು ಮಾತ್ರ ಇತಿಹಾಸ ನೆನ್ಪಿಟ್ಕೊಳ್ಳೋ ನೀವು ಮಾಡಬೇಡಿ. ಜನ ಇದಕ್ಕೆ ಸರಿಯಾದಂತಹ ಪಾಠವನ್ನ ಸಿಕ್ಕ ಸಂದರ್ಭದಲ್ಲಿ ಕಲಿಸ್ತಾರೆ, ಆ ಅವಕಾಶಗಳನ್ನ ನೀವೇ ಕೊಡಬೇಡಿ ಅನ್ನುವಂಥ ಮನವಿಯನ್ನ, ಆಗ್ರಹವನ್ನ ಸರ್ಕಾರದ ಹತ್ರ, ಮುಖ್ಯಮಂತ್ರಿಗಳ ಹತ್ರ ನಾನು ಮಾಡ್ತಾ ಇದ್ದೀನಿ.